ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ. ಇವತ್ತು ಸ್ವಲ್ಪ ಮನಸ್ಸಿನ ನೋವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ನನ್ನ ಮರ್ಯಾದೆ ತೆಗಿಬೇಕು ಅನ್ನೋ ಉದ್ದೇಶ ಇದೆಯೇನೋ ನನಗದು ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ, ಮಾನ ಮರ್ಯಾದೆ ನಾಚಿಕೆ ಇರ್ತಕ್ಕಂಥವ್ರು ಆ ಥರ ಕೆಲಸಗಳನ್ನ ಒಪ್ಕೋಬಾರ್ದು. ಮೊದಲನೇದು. ಎರಡನೇದು, ಆದರೆ ಅಕ್ಕತೆ ಅನ್ಬೇಕು, ಇಲ್ಲ ಅಂದರೆ ಅವ್ರು ತೊಗೊಂಡಿರ್ತಕ್ಕಂಥ ಅಮೌಂಟನ್ನು ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ನಮ್ಮಂಥ ವ್ಯಕ್ತಿಗಳನ್ನು, ಅಂದರೆ ನಾನು ಒಬ್ಬ ಸಾಧಾರಣ ಬಿಡಿ, ಬಟ್ ಯಾಕೆ ಒಬ್ಬ ಒಬ್ಬ ವ್ಯಕ್ತಿಯ ವ್ಯಾಲ್ಯೂ ಕಡಿಮೆ ಮಾಡೋದು? ಬಟ್ ನಾನು ಕೊಟ್ಟಿದ್ದೀನಿ, ಇನ್ನೂ ಕೊಡ್ತೀನಿ, ಬಟ್ ಅವ್ನು ಟೈಮ್ ತಗೊಳ್ತಾ ಇಲ್ಲ. ಪಾಪ ಅವ್ರಿಗಾದ್ರೂ ಕಷ್ಟಪಟ್ಟು ತಂದು ಕೊಟ್ಟಿರ್ತಾರಲ್ವ, ಅವರು ಕಷ್ಟಪಟ್ಟು ತಂದು ಕೊಟ್ಟಿರ್ತಾರಲ್ವ, ಅವ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವ. ಯಾಕೆ ಈ ಥರ ಸುಳ್ಳು ಠಾರ ತಿಗಡಿ ಬಾರ ವಿದ್ಯೆಗಳನ್ನು ಮಾಡಿಕೊಂಡು ಜೀವನ ಮಾಡ್ತೀರಾ? ನಿಮ್ಮದು ಒಂದು ಜೀವನನ ಇದು? ನಾನು ಯಾವುದೋ ಬೇರೆ ಥರ ಸ್ಟೋರಿ ಹೇಳ್ತಾ ಇಲ್ಲ, ನನ್ನ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಸ್ಟೋರಿನೇ ನಾನು ನಿಮ್ಗೆ ಹೇಳ್ತಿರೋದು. ಐ ಆಮ್ ಪ್ರೌಡ್. ನಾನು ಯಾರಿಗೂ ತಿಂದಿಲ್ಲ, ಯಾರಿಗೂ ತಿನ್ನಲ್ಲ, ಯಾರಿಗೂ ತಿನ್ನೋಕ್ಕೂ ಬಿಡಲ್ಲ ಅಂತ ನಾನು ಹೇಳ್ತೀನಿ. ಬಟ್ ನಮ್ಮ ಜೀವನದಾಗೆ ಬಂದು ನೀವೆಲ್ಲ ಆಟ ಆಡಬೇಕಾ? ಚನ್ನಬಸಪ್ಪ, SPS ನಗರ, RTI ಕಾರ್ಯಕರ್ತ, ಹೇಳಿ ಯಾಕೆ ಈ ಥರ? ಆದರೆ ಆ ಕತೆ ಇಲ್ಲ, ಆಗಲ್ಲ. ಆ ಕೃಷ್ಣವೇಣಿನೂ ಅದೇ ಥರನೇ ಮಾಡಿದರು. ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರು, ಲೋನ್ ಮಾಡಿಸ್ತೀನಿ ಅಂತ ಹೇಳಿದರು. ಎಷ್ಟೋ ಜನರು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಅವರು ತಿಂದರು, ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ, ಅದು ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದಾರೆ. ಯಾಕೆ ನೀವೆಲ್ಲ ಜೀವನ ಹಿಂಗೆ ಮಾಡಬೇಕು ಅನ್ನಂಗಿದ್ರೆ ನಮ್ಮ ಹತ್ರ ಸಮಸ್ಯೆ ಯಾಕೆ ಮಾಡ್ತೀರಾ? ದಾವಣಗೆರೆಯಲ್ಲಿ ಸುಮಾರು ಜನ ಇದ್ದಾರೆ. ನಿಮ್ಮ ಇಬ್ಬರ ಹೆಸರೇ ಯಾಕೆ ಹೇಳಿದೆ ಗೊತ್ತಾ? ಇನ್ನು ಮುಂದಿದೆ ಎಲ್ಲರದು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಚನ್ನಬಸಪ್ಪ, ಈ ಕೃಷ್ಣವೇಣಿ, ಇನ್ನೂ ಬಹಳ ಜನ ಇದ್ದಾರೆ. ಅದೆಲ್ಲ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಆದರೆ ನನಗೆ ಸಂಬಂಧಪಟ್ಟಂಥ ವಿಚಾರದಲ್ಲೇ ಇವರು ಇಷ್ಟೊಂದು ನನಗೆ ಫ್ರಾಡ್ ಮಾಡಿದರು. ತಿನ್ನೋದವರು, ಖರ್ಚು ಮಾಡೋದವರು, ಹೆಸರು ಕೆಡೋದು ನಮ್ದ. ಚನ್ನಬಸಪ್ಪ, ನಿಜವಾಗಿಯೂ ನಿನಗೆ ಮನುಷ್ಯತ್ವ ಎಂಬುದೇನಾದರೂ ಇದ್ದರೆ ನಾನು ನಿನಗೆ ಒಬ್ಬನಿಗೆ ಪರ್ಸ್ನಲ್ಲಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಚನ್ನಬಸಪ್ಪನವರೇ, ನೀವು ತಗೊಂಡಿರ್ತಕ್ಕಂಥ ಹಣವನ್ನು ಆ ವ್ಯಕ್ತಿಗೆ ಕೊಟ್ಟು ಕಳಿಸಿ. ಯಾಕೆ? ನನ್ನ ಮರ್ಯಾದೆ ಹೋದ್ರೆ ನೀನು ಚೆನ್ನಾಗಿರ್ತೀಯಾ? ಇನ್ನೊಬ್ಬ ಯಾವನ ಬರ್ತಾವನೆ, ನೀನು ಹಂಗೆ ಮಾಡ್ತೀನಿ, ನೀನು ಹಿಂಗೆ ಮಾಡ್ತೀನಿ ಅಂತಂದೇಳಿ ಯಾವುದೋ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕಿದ ನನಗೆ. ಆ ಸ್ನೇಹಿತ ನಾನು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಅಮೌಂಟ್ ಸುರಿತಾನೆ. ಆ ವ್ಯಕ್ತಿನೂ ಇವತ್ತು ಸಿಟಿತಾನೆ. ಅಂದರೆ ಇಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಚಾರಕ್ಕೋಸ್ಕರ ಬೆಲೆ ಕೊಡಬೇಕು ಹೊರತು ಬೇರೆ ವಿಚಾರಕ್ಕೆ ಬೆಲೆ ಕೊಡಬಾರ್ದು. ವಿಚಾರ ಇರಬೇಕು. ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ಕರೆಕ್ಟ್ ಇದೆಯಾ? ಇವತ್ತು ಕಷ್ಟ ಆಗ್ತಾ ಇದೆಯಾ? ಓಕೆ, ನಾಳೆ ಚೆನ್ನಾಗಿ ಅದೇ ಆಗುತ್ತೆ. ಬಟ್ ಆ ಕಷ್ಟಕ್ಕೆ ಒಂದು ಪ್ರತಿಫಲ ಬೇಕಲ್ವಾ? ಒಳ್ಳೆಯದು ಗೆಲ್ಲುತ್ತೆ. ನಮಸ್ಕಾರ.